ANMR ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿಗಳೆಲ್ಲ ಈಡೇರಿಕೆ ಸಚಿವ ಡಾಕ್ಟರ್ MC ಸುಧಾಕರ್. ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದ್ದ 5 ಭರವಸೆಗಳನ್ನು ಕೊಟ್ಟಿದ್ದು, ಈಗಾಗಲೇ 4 ಭರವಸೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಚಿಂತಾಮಣಿ ತಾಲೂಕಿನ ಮುರುಗಮಲೆ ಗ್ರಾಮದಲ್ಲಿ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ಕೃಷಿ ಸಚಿವಾಲಯದ ಬಹುಸೇವಾ ಕೇಂದ್ರ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ನೂತನ ಉಗ್ರಾಣದ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. 2004ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರವಾದ ಮುರುಗಮಲ ದರ್ಗಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದೆ ಎಂದ ಸಚಿವರು, ಮುರುಗಮಲ ಅಮ್ಮಜಾನ್ ಬಾವಾಜಾನ್ ದರ್ಗಾ ಅಭಿವೃದ್ಧಿ ಸೇರಿದಂತೆ ಮುರುಗಮಲ ಅಭಿವೃದ್ಧಿಗೆ ಅವಶ್ಯವಿರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮಾತನಾಡಿ, ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಭಿವೃದ್ಧಿಗಾಗಿ ಸಚಿವರ ಹಾಗೂ DCC ಬ್ಯಾಂಕ್ ನಿರ್ದೇಶಕರ ಸಹಕಾರ ಬೇಕಾಗಿದೆ ಎಂದು ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್, DCC ಬ್ಯಾಂಕ್ ನಿರ್ದೇಶಕ N ನಾಗರೆಡ್ಡಿ, ಪಟೇಲ್ ಅಶ್ವತ್ಥನಾರಾಯಣ ರೆಡ್ಡಿ, S ಕೃಷ್ಣಪ್ಪ, ಜಯನಾಗರಾಜ್, ಶ್ರೀರಾಮ್ ರೆಡ್ಡಿ, ವೀಣಾ ಸೋಮಶೇಖರ್ ರೆಡ್ಡಿ, ಮುನಿರತ್ನಮ್ಮ ಶಂಕರಪ್ಪ, NC ಆಂಜನೇಯ ರೆಡ್ಡಿ, ವಿ ನಾರಾಯಣಸ್ವಾಮಿ, MN ವೆಂಕಟೇಶ್ ರೆಡ್ಡಿ, ಶೇಖ್ ನಜೀರ್, ಫಯಾಜ್ ಅಹಮದ್, ಶ್ರೀರಾಮಪ್ಪ, ಚಂದ್ರಪ್ಪ, KN ಬೈರೆಡ್ಡಿ, ನಿರ್ಮಲಮ್ಮ, ರಾಧಮ್ಮ, ಜಯನಾಗರಾಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು 40 ಲಕ್ಷ ರೂಪಾಯಿಗಳು ಶಾಂಕ್ಷನ್ ಆಗಿ ಇವತ್ತು ಈ ಒಂದು ಉಗ್ರಾಣವನ್ನು 20 ಲಕ್ಷದಲ್ಲಿ ಇದನ್ನು ಕಟ್ಟಿದ್ದೇವೆ. ಇನ್ನು ಉಳಿಕೆ ಏನು ಹಣ ಇದೆ ಅದರಲ್ಲಿ ನಾವು ಮುಂದೆ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಬೇಕಂತಿದ್ದೀವಿ. ಆದರೆ ಅಮೌಂಟ್ ಸಾಲ್ತಾ ಇಲ್ಲ. ನಮ್ಮ ಸಚಿವರು ನಾಗರೆಡ್ಡಿ ಅವರು ಏನಾದರೂ ನಮ್ಗೆ ಅನುಕೂಲ ಮಾಡಿದ್ರೆ ಅದನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾಕೆ ಒಂದು ಅಂಗಡಿ ಮಳಿಗೆಗಳಿದ್ರೆ ಒಂದು ಸೊಸೈಟಿಗೆ ಲಾಭ ಇರುತ್ತೆ. ಆ ಉದ್ದೇಶದಿಂದ ಅದನ್ನು ಮಾಡಬೇಕಂತಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಜಾಗ ಚೆನ್ನಾಗಿದೆ, ಇಲ್ಲಿ ಒಂದು ರೈತ ಬಜಾರನ್ನು ಮಾಡಬೇಕು. ಅದರಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ತರಹದ ಏನು ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಬೇರೆ ಬೇರೆ PVC ಪೈಪ್ಗಳಾಗಿರ್ಬೋದು, ವ್ಯವಸಾಯಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಆ ಒಂದು ರೈತ ಬಜಾರ್ನಲ್ಲಿ ಮಾರಬೇಕು. ಖಾಸಗಿ ಅಂಗಡಿಗಳಿಗಿಂತ ಕಡಿಮೆ ದರದಲ್ಲಿ ಸೊಸೈಟಿಯಿಂದ ಮಾರಬೇಕಂತ ಎಲ್ಲ ನಮ್ಮ ನಿರ್ದೇಶಕರ ಒಂದು ಬೇಡಿಕೆ ಇದೆ. ಅದಕ್ಕೂ ಸಹ ಇಬ್ಬರು ನಮಗೆ ಸಹಾಯ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದೊಂದು ಮುರುಗಮಲ ಹೋಬಳಿ ಕೇಂದ್ರವಾಗಿದ್ದು ಇಲ್ಲಿ ಆ ಒಂದು ಕೆಲಸಗಳನ್ನು ನಮ್ಮ ಸಚಿವರು ಮಾಡಿಕೊಡ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮಂಥವರು ಬೇಕಾದಷ್ಟು ಜನ ಇದ್ದಾರೆ 11 ತಾಲೂಕಿನಲ್ಲಿ. ಅದೇ ರೀತಿ ಇವತ್ತು KCC ಸಾಲ ಇಡೀ ತಾಲೂಕಿನಲ್ಲಿ
ಸುಮಾರು 150 ಕೋಟಿ ರೂಪಾಯಿಯನ್ನ ಕೆಸಿಸಿ ಸಾಲಕ್ಕೆ ನಮ್ಮ ಸುಧಾಕರ್ ರೆಡ್ಡಿ ಅವರ ಸಹಕಾರದಿಂದ ನಾಗರೆಡ್ಡಿ ಅವರು ಶಾಂಕ್ಷನ್ ಮಾಡಿ ಇಡೀ ತಾಲೂಕಿನಲ್ಲಿ ಇರತಕ್ಕಂಥ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸಾಲಗಳು, ಕೋಳಿ ಫಾರಂ ಆಗಿರ್ಬೋದು, ಇಟ್ಟಿಗೆಗೂಡು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಸಾಲಗಳನ್ನು ಸಹ DCC ಬ್ಯಾಂಕ್ ವತಿಯಿಂದ ಇಬ್ಬರು ನಮ್ಮ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲಗಳನ್ನು ಕೊಡಿಸಿದ್ದಾರೆ. ಅರ್ಜಿ ಆದ ತಕ್ಷಣ ಸಾಲ ಬರೋದಿಲ್ಲ. ಅದರ ಹಿಂದೆ ಸುಧಾಕರ್ ರೆಡ್ಡಿ ಅವರ ಪರಿಶ್ರಮ, ನಾಗರೆಡ್ಡಿ ಅವರ ಹೋಗಿ ಆ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸಗಳು ನಡೆದ್ರೇನೆ ಶ್ರೀಶಕ್ತಿ ಸಂಘಗಳಿಗೆ ಅಕೌಂಟ್ ಬರೋದು. ಇವತ್ತು ಈ 11 ಸಂಘಗಳು ಎಲೆಕ್ಷನ್ ಮುಂಚೆ ಕೊಟ್ಟಿರತಕ್ಕಂಥ ಫೈಲ್ಗಳು ಸುಮಾರು ಒಂದು ವಾರದಿಂದ ಇಬ್ಬರು DCC ಬ್ಯಾಂಕ್ ಫೋನ್ ಮಾಡಿ ನಾಗರೆಡ್ಡಿ ಅವರು ಹೋಗಿ ನೆನ್ನೆ ಅದನ್ನು ಶಾಂಕ್ಷನ್ ಮಾಡ್ಕೊಂಡು ಬಂದು ಇವತ್ತು ನಿಮ್ಗೆ ಕೊಡ್ತಾ ಇದ್ದಾರೆ. ಇದು ಸುಮ್ಮನೆ ಬರೋದಿಲ್ಲ. 11 ತಾಲೂಕುಗಳಿಗೆ DCC ಬ್ಯಾಂಕ್ ಕೊಡಬೇಕು, ಕೋಟ್ಯಾಂತರ ರೂಪಾಯಿ ಕೊಡಬೇಕು. ನಾವು ಅರ್ಜಿ ಆದ ತಕ್ಷಣ ಬರೋದಿಲ್ಲ. ಅದನ್ನೆಲ್ಲ ಸಾರ್ವಜನಿಕರು, ಹೆಣ್ಮಕ್ಳು ನೆನ್ಪಿಟ್ಕೋಬೇಕು. ಯಾರು ನಮಗೆ ಕಷ್ಟ ಕಾಲದಲ್ಲಿ ಆಗಿದ್ದಾರೆ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರಿಗೆ ನಾವು ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಸುಧಾಕರ್ ರೆಡ್ಡಿ ಅವರ ಪರಿಶ್ರಮ ಇದೆ. ಏನ್ ಪರಿಶ್ರಮ? ಸೊಸೈಟಿ ಯಾವ ರೀತಿ ನಡೆಸಬೇಕು, ಅದು ಯಾವ ರೀತಿ ಮುಂದೆ ಬರ್ತಕ್ಕಂಥ ಅವರೆಲ್ಲ ಮುಖಂಡರಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ಇವತ್ತು ಆರ್ಥಿಕವಾಗಿ ಮುಂದೆ ಬರಲು ಸೊಸೈಟಿಗಳು ಅವರು ಯಾವ ರೀತಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ, ಇವರು ಹಿಡಿತದಲ್ಲಿ ಇರ್ತಕ್ಕಂಥ ಸೊಸೈಟಿಗಳು ನೀವು ತಾಲೂಕಿನಲ್ಲಿ ನೋಡಿ, ಯಾವುದೇ ಸೊಸೈಟಿಗಳಾಗಲಿ, VSS ಆಗಲಿ, MPSS ಆಗಲಿ, TAPC ಸೊಸೈಟಿ ಆಗಲಿ, ಸಹಕಾರ ರೇಷ್ಮೆ ಬೆಳೆಗಾರ ಸಂಘಗಳಾಗಲಿ, ಇವರ ಹಿಡಿತದಲ್ಲಿ ಇರ್ತಕ್ಕಂಥ ಸಹಕಾರ ಸಂಘಗಳು 99% ಇವತ್ತು ಸೂಪರ್ ಸೈಡ್ ಆಗಿಲ್ಲ. ಕಾರಣ ಅವರು ಆ ಒಂದು ಸೊಸೈಟಿಗಳನ್ನ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ಇಲ್ಲದೆ ಸುಮಾರು 30-40 ವರ್ಷಗಳಿಂದ ಚೌಡರೆಡ್ಡಿ ಮತ್ತು ಸುಧಾಕರ್ ರೆಡ್ಡಿ ಕುಟುಂಬ ಹಿಡಿತವನ್ನು ಸಾಧಿಸಿಕೊಂಡು ಸರ್ಕಾರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿ ಇವತ್ತು 400-500 ಕೋಟಿ ರೂಪಾಯಿ ನಮ್ಮ ತಾಲೂಕು ಬರಲು ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಎದೆ ತಟ್ಕೊಂಡು ಹೇಳ್ಬೋದು. ಫಸ್ಟ್ ಅಮಾವಾಸ್ಯೆ ದಿವಸ ಈ ಗ್ರಾಮಕ್ಕೆ ಬರ್ತಾ ಇದ್ದಾರೆ ತಿಂಗಳು. ಹಾಗೆ ನಮಗೆ ಕೋರಿ ಇದೆ, ಬಂಡೆ. ಆ ಬಂಡೆಯಿಂದ ಸುಮಾರು ವಾಹನಗಳು ಸುಮಾರು 4-5 ತಾಲೂಕುಗಳಿಗೆ ಇಲ್ಲಿಂದ ಬಂಡೆ ಸಪ್ಲೈ ಆಗಿದೆ, ಕಲ್ಲು, ಜಲ್ಲಿ ಇದೆಲ್ಲ. ಅದೇ ರೀತಿ ಇವತ್ತು ಅಮಾವಾಸ್ಯೆ ದಿವಸ ಸಾವಿರಾರು ವಾಹನಗಳು ಈ ಚಿಂತಾಮಣಿ ರಸ್ತೆಯಲ್ಲಿ ಓಡಾಡ್ತದೆ. ನಾನು ಹೇಳೋದು, ಸಚಿವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗಲೇ ಮಾಡೋದು ಬೇಡ, ಹಂತವಾಗಿ ಮಾಡಿ ಡಬಲ್ ರೋಡ್ ಮಾಡಬೇಕು. ಚಿಂತಾಮಣಿಯಿಂದ ಮುರುಮಲ್ಲಾಗೆ ಡಬಲ್ ರೋಡ್ ಅಂದ್ರೆ ನಮ್ಮ ಚಿಂತಾಮಣಿ ನಗರದಿಂದ ಚಿನ್ಸಂದ್ರವರೆಗೂ ಮಾಡಿದಾರಲ್ಲ, ಆ ಥರ 10 ಮೀಟರ್ಸ್ ಆ ಥರ ಕಟ್ಟಿದ್ರೆ ನೋಡಿ, ಒಂದ್ ದಿವಸ 11 ಜನ ಮೃತಪಟ್ಟರು. 11 ಜನ ಒಂದೇ ದಿವಸ. ಆಗಾಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ತಾನೆ ಇದೆ. ಆಮೇಲೆ ನಮ್ಮ ದಂಡಪಾಳ್ನ ಅಂಗನವಾಡಿ ಕಾರ್ಯಕರ್ತರು ಪಾಪ ರಮೇಶ್ ಅವರ ನೆಂಟರು ಹೋಯ್ತು. ಈ ತರ ವಾರಕ್ಕೆ 1-2 ಈ ಒಂದು ರಸ್ತೆಯಲ್ಲಿ ಬಹಳ ವಾಹನ. ತಾವು ಮುರುಮಲ್ಲ ಚಿಂತಾಮಣಿಗೆ ಡಬಲ್ ರೋಡ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಂದಲ್ಲ, ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರ ಹೋಬಳಿಯ ಮನವಿ ಅದು. VSS ಸೊಸೈಟಿಯಿಂದ ಸುಮಾರು ಶ್ರೀಶಕ್ತಿ ಸಂಘಗಳಿಗೆ 126 ಸಂಘಗಳಿಗೆ 5 ಕೋಟಿ ಚಿಲ್ಲರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ಈ ಒಂದು ಸೊಸೈಟಿ ಮುಖಾಂತರ ಕೊಟ್ಟಿದ್ದೇವೆ. ಅದೇ ರೀತಿ 4 ಕೋಟಿ ಚಿಲ್ಲರೆ KCC ಸಾಲವನ್ನ, 5 ಕೋಟಿ 28 ಲಕ್ಷ ರೂಪಾಯಿ KCC ಸಾಲವನ್ನ ಈ ಒಂದು ಸೊಸೈಟಿಯಿಂದ ನಾವು ಕೊಟ್ಟಿದ್ದೇವೆ. ಮತ್ತು ಈಗ ಹೊಸದಾಗಿ 11 ಸಂಘಗಳಿಗೆ ನಿನ್ನೆ ತಾನೇ ನಾಗರೆಡ್ಡಿ ಅವರು ಆದೇಶ ಪತ್ರವನ್ನು ತಂದಿದ್ದಾರೆ. ಆಮೇಲೆ ATM ಕಾರ್ಡ್ಗಳು ತಂದಿದ್ದಾರೆ. ಇವತ್ತು ಅವ್ರಿಗೆಲ್ಲ ಕೊಟ್ಟು ಅವ್ರಿಗೆ ಅಕೌಂಟ್ಗೆ ಸೋಮವಾರದ ಮೇಲೆ ಬೀಳ್ಬೋದು. ಈಗ 11 ಸಂಘಗಳಿಗೆ ಎಷ್ಟು ಲಕ್ಷ ಸರ್? 55 ಲಕ್ಷ ರೂಪಾಯಿಗಳನ್ನು ನಮ್ಮ ಸಚಿವರು ಮತ್ತು ನಾಗರೆಡ್ಡಿ ಅವರು ಮತ್ತೆ ಈ ಒಂದು DCC ಬ್ಯಾಂಕಲ್ಲಿ ಚರ್ಚೆ ಮಾಡಿ ಆ ಒಂದು ಹಣವನ್ನು ಶಾಂಕ್ಷನ್ ಮಾಡಿಸಿದ್ದಾರೆ. ಅದನ್ನು ನಾವು ಇವಾಗ ATM ಕಾರ್ಡ್ ಕೊಡ್ತೇವೆ, ಸೋಮವಾರದ ಮೇಲೆ ಅಕೌಂಟ್ಗಳು ಬರುತ್ತೆ. ಈ ರೀತಿ ಈ ಒಂದು ಸಹಕಾರ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಒಂದು ಕಾರಣವನ್ನ ತಾಲೂಕಿನ ಜನತೆ ಮತ್ತು ಶ್ರೀಶಕ್ತಿ ಸಂಘಗಳು ತಿಳ್ಕೋಬೇಕಾಗ್ತದೆ. ನಾನು ಅನೇಕ ಸಲ ಮೊನ್ನೆ ಕರ್ಪಲ್ಲಿ ಹೇಳಿದ್ದೇನೆ, ಇದು ಯಾರು ಹೇಳೋದಿಲ್ಲ ನಮ್ಮ ಮುಖಂಡರು.
ಕೋಟ್ಯಾಂತರ ರೂಪಾಯಿ ಇವತ್ತು ಚಿಂತಾಮಣಿ ತಾಲೂಕಿಗೆ ಹೇಗೆ ಬಂತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಕೆಲವರು ಹಣ ನಾವು ಅರ್ಜಿ ಹಾಕಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ, ತಪ್ಪದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 11 ತಾಲೂಕುಗಳು DCC ಬ್ಯಾಂಕ್ ಒಂದೇ ಇರೋದು. ಸೊ ಆ DCC ಬ್ಯಾಂಕಿಂದ ಯಾವ ರೀತಿ ಸಾಲ ಬರುತ್ತೆ ಅಂತಕ್ಕಂಥದ್ದು ನಾವು ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಇವತ್ತು ನಾಗರೆಡ್ಡಿ ಅವರನ್ನ ನಮ್ಮ ಸಚಿವರು 5 ವರ್ಷಗಳ ಹಿಂದೆ ದೂರದೃಷ್ಟಿಯನ್ನು ಇಟ್ಕೊಂಡು ಅವತ್ತು 7-8 ಸದಸ್ಯರಿದ್ರು ಅಷ್ಟೇ ನಮ್ಮ ತಾಲೂಕಿನಲ್ಲಿ. ಅವರನ್ನು ಗೆಲ್ಲಿಸಿ ಈ ತಾಲೂಕಿನಲ್ಲಿ ನಿರ್ದೇಶಕರನ್ನಾಗಿ ಮಾಡಿ ಇವತ್ತು DCC ಬ್ಯಾಂಕ್ ವತಿಯಿಂದ ಸುಮಾರು 5 ವರ್ಷಗಳಿಂದ ನಮ್ಮ ಸಚಿವರು ಬಹಳ ಶ್ರಮ ವಹಿಸಿ ಶ್ರದ್ಧೆ ವಹಿಸಿ 5 ವರ್ಷದಿಂದ ನಾಗರೆಡ್ಡಿಯವರ ಸಹಕಾರದೊಂದಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ 40,000 ಸ್ತ್ರೀಶಕ್ತಿ ಮಹಿಳೆಯರಿಗೆ ಇವತ್ತು 200 ಕೋಟಿ ರೂಪಾಯಿಯನ್ನು ಇಬ್ಬರು ಸಹ ಸೇರಿ ನಮ್ಮ ಸಚಿವರು ಬಹಳ ಶ್ರದ್ಧೆ ವಹಿಸಿ ಆ ಒಂದು 200 ಕೋಟಿ ರೂಪಾಯಿಯನ್ನು ಈ ತಾಲೂಕಿಗೆ ಬರೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನೆಲ್ಲ ಸ್ತ್ರೀಶಕ್ತಿ ಸಂಘದವರು ತಿಳ್ಕೋಬೇಕು.